ತುಮಕೂರು ನಗರದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸುವಂತೆ ಮಹಿಳೆಯರು ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನಾಯಿಗಳ ಕಾಟಕ್ಕೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿದರು. ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ಮಾತನಾಡಿ, ತುಮಕೂರು ನಗರದಲ್ಲಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. 1 ಅಥವಾ 2 ವಾರ್ಡ್ಗಳಲ್ಲ, ನಗರದಲ್ಲೆಲ್ಲ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಬೀದಿ ನಾಯಿಗಳ ಕಡಿತ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ನಾಯಿಗಳ ನಿಯಂತ್ರಣಕ್ಕಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ, ನಿರ್ಲಕ್ಷ್ಯ ತೋರಿದ್ದಾರೆ. ಹಾಗಾಗಿ ಮಹಿಳೆಯರು ನಾಯಿಗಳ ಹಾವಳಿ ನಿಯಂತ್ರಣ ಮಾಡುವಂತೆ ಪ್ರತಿಭಟನೆಗೆ ಮುಂದಾಗಿದ್ರು. ಮಹಿಳೆಯರು ಮನವಿ ಕೊಡಲು ಹೋದರೆ ಮನವಿಯನ್ನ ಸ್ವೀಕರಿಸದೆ ಅಧಿಕಾರಿಗಳು ಟಪಾಲಿನಲ್ಲಿ ಕೊಡಿ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಎಂದು ಆಕ್ರೋಶ ಹೊರಹಾಕಿದ್ರು. ಕಾರ್ಪೊರೇಷನ್ ಕಚೇರಿಗೆ ಬಂದು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ರು. ಅದೇ ಸಮಯದಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ಸಮಸ್ಯೆ ಏನಂತ ಹೇಳಿದ್ರೆ, ಇಡೀ ತುಮಕೂರು ನಗರದಲ್ಲಿ ಇದು 1 ವಾರ್ಡ್ 2 ವಾರ್ಡ್ ಅಂತ ಸಮಸ್ಯೆ ಅಲ್ಲ, ಇಡೀ ನಗರದಲ್ಲಿ ಇವತ್ತು ಏನಾಗ್ತಾಯಿದೆ, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಸಂಬಂಧಪಟ್ಟಂಗೆ ಭಾಳಷ್ಟು ಕೇಸ್ಗಳು ಮುಂದೆ ಬಂದವೆ. ಎಷ್ಟೋ ಮಕ್ಕಳಿಗೆ ನಾಯಿ ಕಚ್ಚಿದೆ ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆಯಲ್ಲಿ ತಗೊಂಬಂದು ನೋಂದಣಿ ಮಾಡಿಸಿರೋದಾಗಲಿ, ಚಿಕಿತ್ಸೆ ಪಡೆಯೋದಾಗಲಿ, ಇದರ ಸಂಬಂಧಪಟ್ಟಂಗೆ ಮಾಧ್ಯಮದಲ್ಲಿ ಸಹ ಸುದ್ದಿಗೋಷ್ಠಿ ಮಾಡಿ ಆಗಲಿ ಅಥವಾ ಇದು ಮಾಡಿದಾಗ ಅದ್ರ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಅದು ಕಾಣ್ತಾ ಇದೆ. ಇವತ್ತು ಇದೇ ಮಹಿಳೆಯರು ಬಂದು ಒಂದು ಮನವಿ ಕೊಡೋಕ್ಕೆ ಹೋಗ್ತಾರೆ ಅಂದರೆ, ಅವರು ಮನವಿ ಸ್ವೀಕರಿಸದೆ ಅವರು ಟಪಾಲಲ್ಲಿ ಕೊಡೋದು ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಸರ್ಕಾರ ಇಟ್ಕೊಂಡು ಈ ಥರ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ಥರ ಬೇಜವಾಬ್ದಾರಿ ಆನ್ಸರ್ ಏನು ಮಾಡ್ತಾರಲ್ಲ ಅಧಿಕಾರಿಗಳು, ಇಂಥವ್ರ ಮೇಲೆ ಮೊಟ್ಟ ಮೊದಲಾಗಿ ಕ್ರಮ ಜರುಗಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಪರಮೇಶ್ವರ್ ಸಾಹೇಬರು ಅವ್ರ ಜಿಲ್ಲೆಯಲ್ಲಿ ಈ ಥರ ಯಾವುದೇ ಕಾರಣಕ್ಕೂ ಆಗಲ್ಲ, ಯಾರೋ ಈ ಥರ ಒಂದು ಸಮಸ್ಯೆ ಈ ಥರ ಮಾಡಿದ್ದಾರೆ, ಹುಟ್ಟಿಸಿದ್ದಾರೆ, ಅಂಥ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮವನ್ನು ಆಗುತ್ತೆ ಅಂತ ಹೇಳಿ ನಾವೊಂದು ಇದು ಮಾಡ್ತೀವಿ. ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಹಿರಿಯ ನಾಗರಿಕರು ವಾಯು ವಿಹಾರಕ್ಕೆ ಹೋಗುತ್ತಾರೆ. ಆದರೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಬೀದಿ ನಾಯಿಗಳ ಕಾಟದಿಂದ ಮಕ್ಕಳು ಶಾಲೆಗೆ ಹೋಗಲು, ಹಿರಿಯರು ನಾಗರಿಕರು ವಾಯು ವಿಹಾರಕ್ಕೆ ಹೋಗಲು ವಿನೋಬಾ ನಗರದ ನಿವಾಸಿ ಗೀತಾ ಮಾತನಾಡಿ, ವಿನೋಬಾ ನಗರದಲ್ಲಿ ನಾಯಿಗಳ ಸಮಸ್ಯೆ ಜಾಸ್ತಿ ಇದೆ. ಬೀದಿ ನಾಯಿಗಳ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮರಿಗಳು ಹಾಕಿರುವ ನಾಯಿಗಳು ಸಾರ್ವಜನಿಕರ ಮೇಲೆ ಇನ್ನಿಲ್ಲದಂತೆ ದಾಳಿ ಮಾಡುತ್ತವೆ. ಮಕ್ಕಳು ಒಂಟಿಯಾಗಿ ಹೊರಗೆ ಕಳುಹಿಸಲು ಸಾಧ್ಯವಾಗುತ್ತಿಲ್ಲ. ಮಕ್ಕಳನ್ನ ಒಂಟಿಯಾಗಿ ಹೊರಗಡೆ ಕಳಿಸಲು ಸಾಧ್ಯವಾಗುತ್ತಿಲ್ಲ. ಶಾಲೆಗೆ ಮಕ್ಕಳನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ನಾಯಿಗಳ ಕಾಟ ನಿಯಂತ್ರಣ ಮಾಡಿ ಹೀಗೆಂದು ಮನವಿ ಮಾಡಿದರೆ ಪ್ರಯೋಜನವಾಗುತ್ತಿಲ್ಲ. ನೀವು ಎಲ್ಲೆಂದರಲ್ಲಿ ಕಸ ಎಸೆಯುತ್ತೀರಾ, ಅದರಿಂದ ನಾಯಿಗಳ ಕಾಟ ಹೆಚ್ಚಾಗಿದೆ ಎನ್ನುವ ಉತ್ತರ ನೀಡುತ್ತಾರೆ ಹೊರತು ನಾಯಿಗಳ ಕಾಟ ತಪ್ಪಿಸಲು ಮುಂದಾಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಿಸ್ಸಾ ಮಾತನಾಡಿ, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಹೇಳಿದರೆ ಆದೇಶ ಮಾಡಿದೆ. ನಾಯಿಗಳನ್ನ ಹಿಡಿಯಬಾರದು ಅಂತಾರೆ. ನಮ್ಮ ಮೇಲೆ ಕೇಸು ಹಾಕುತ್ತೆಂದು ಅದು ಇದು ಹೇಳಿ ಎಲ್ಲರಿಗೂ ಬೀದಿ ನಾಯಿಗಳಿಂದ ತೊಂದರೆಯಾಗಿದೆ. ಸುಮಾರು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೇ 15ರಿಂದ 20 ಮಂದಿ ಇರಿಸಿಕೊಂಡು ಹೋಗುತ್ತವೆ. ಅವರು ವೇಗವಾಗಿ ಹೋಗಲು ಅಪಘಾತಕ್ಕೆ ಸಿಲುಕುತ್ತಾರೆ ಎಂದು ನಗರದಲ್ಲಿ ದಿನೇ ದಿನೇ ಹೆಚ್ಚಾಟಕ್ಕೆ ಬ್ರೇಕ್ ಹಾಕುವಂತೆ ತಕ್ಷಣ ಬಿಸಿಲು ಕಾಯಿಲೆ ಬರುತ್ತೆ. ಅದು ಸೀನಿಯರ್ ಸಿಟಿಸನ್ನು ಮಕ್ಕಳಿಗೆ ಎಲ್ಲರಿಗೂ ಹಿಡಿತೈತೆ. ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕೋರ್ಟಿಂದ ಆರ್ಡರ್ ಆಗೈತೆ, ನಾವು ಹಿಡಿಬಾರ್ದು, ನಾವು ಅದಕ್ಕೇನು ಮಾಡೋಂಗಿಲ್ಲ, ನಮಗೇನೆ ಕೇಸ್ ಮಾಡ್ತಾರೆ, ಆ ಥರ ಹೇಳ್ತಾವ್ರೆ. ಈಗ ನಾಯಿಗಳಿಗೆ ಹಿಡಿಬಾರ್ದು, ಪಶುಪಾಲನೆ ಮಾಡಬೇಕು ಅಂದರೆ ಅದು ನಾಯಿಗಳು ಹುಚ್ಚಾದರೆ ಯಾರಿಗೂ ಬಿಡಲ್ಲ. ಆ ಮನೆ ಇದು ನೋಡಿದಾಗ ಇವ್ರಿಗೆ ಪೊಲೀಸವ್ರಿಗೂ ಕಡ್ದುಬಿಡ್ತು, ಮತ್ತು ಮಕ್ಳಿಗೂ ಕಡ್ದೈತೆ. ಸೀನಿಯರ್ ಸಿಟಿಸನ್ನು ಹೋಗಿ ಶಾಲೆಗೆ ಬಿಟ್ಟು ಬರ್ಬೇಕಾದ್ರೂ ಕರೆದೈತೆ. ಏನು ಮಾಡಬೇಕು ನಾಯಿಗಳಿಗೆ? ಅದೇನು ಸಾಕು ಪ್ರಾಣಿನಾ? ಆ ಸಾಕು ಪ್ರಾಣಿ ಇದ್ದರೆ ಮನೇಲಿ ಸಾಕ್ಕೊಬೋದು. ಅದು ಬೀದಿ ನಾಯಿಗಳು ಬಂದ ತಕ್ಷಣ ಯಾವಾಗ ಕಡಿಯುತ್ತೆ. ನಿಸ್ಸಾ ಮಾತನಾಡಿ, ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಹೇಳಿದರೆ ಆದೇಶ ಮಾಡಿದೆ. ನಾಯಿಗಳನ್ನ ಹಿಡಿಯಬಾರದು ಅಂತಾರೆ. ನಮ್ಮ ಮೇಲೆ ಕೇಸು ಹಾಕುತ್ತೆಂದು ಅದು ಇದು ಹೇಳಿ ಎಲ್ಲರಿಗೂ ಬೀದಿ ನಾಯಿಗಳಿಂದ ತೊಂದರೆಯಾಗಿದೆ. ಮನೆಯ ಸುತ್ತಮುತ್ತಲಿನ ಪ್ರದೇಶ 15ರಿಂದ 20 ಮಂದಿ ಇರಿಸಿಕೊಂಡು ಹೋಗುತ್ತವೆ. ಅವರು ವೇಗವಾಗಿ ಹೋಗಲು ಅಪಘಾತಕ್ಕೆ ಸಿಲುಕುತ್ತಾರೆ ಎಂದು ನಗರದಲ್ಲಿ ದಿನೇ ದಿನೇ ಹೆಚ್ಚಾಟಕ್ಕೆ ಬ್ರೇಕ್ ಹಾಕುವಂತೆ